ಮಗ, ತೆಂಗಿನ ಮರದ್ದು ದುಡ್ಡೆಲ್ಲ ಬಂತ? ಮಾರಾಕು ಅಂತ ಹೇಳಿದ್ನಲ್ಲ. ತೆಂಗಿನ ಮರದ ದುಡ್ಡು ಬರಬೇಕಿತ್ತು, ಹಂಗೇನೆ ಜ್ವಾಳದ ದುಡ್ಡು ಬರಬೇಕಿತ್ತು. ಎಲ್ಲ ಇಸ್ಕೊಂಬಿಟ್ಟು ಬಾ ಅಂತ ಹೇಳಿದ್ನಲ್ಲ. ಇಸ್ಕೊಂಬಿಟ್ಟು ಬಂದ ಏನು? ಅಮ್ಮ, ಅಪ್ಪ ಇರೋ ಪದಾರ್ಥ ಎಲ್ಲನೂ ಸಾಲ ಇಸ್ಕೊಂಡು ಇರೋ ಪದಾರ್ಥ ಎಲ್ಲನೂ ಇದು ಮಾಡ್ಕೊಬಿಟ್ಟೈತೆ ಕಣಮ್ಮ. ಇನ್ನ ಹೋಗಿ ನೋಡೋಣ, ತೆಂಗಿನ ಮರದ ತೆಂಗಿನಕಾಯಿ ಕೀಳ್ಸೋಣ ಅಂತ ಹೋಗಿ ನೋಡಿದ್ರೆ ತೆಂಗಿನಕಾಯಿ ಎಲ್ಲೂ ಇಲ್ವೇ ಇಲ್ಲಮ್ಮ. ತೆಂಗಿನಕಾಯಿ ಇಲ್ದಿದ್ದಂಗೆ ಅದೇನೋ ಅಂತಾರಲ್ಲ, ಈ ಎಳ್ನೀರೇನೆ ಮಾರಾಕೈತೆ ಕಣಮ್ಮ ಅಪ್ಪ. ಏನ್ಲ ಹೇಳ್ತಿದ್ಯಾ ಮಗನೇ? ಎಲ್ಲ ಮಾರಾಕೈತೆ ಅಂತಂದ್ರೆ ಏನರ್ಥ? ನಾವು ತಾನೇ ಮಾರ್ತಿದ್ದು ಪ್ರತಿ ವರ್ಷ, ನಿಮ್ಮ ಅಪ್ಪನೇ ಮಾರಾಕೈತೆ ಅಂದ್ರೆ? ಅಮ್ಮ, ಪಕ್ಕದೋಲ್ದವ್ರನ್ನ ಕೇಳ್ದೆ, ಅಪ್ಪನೇನೆ ಯಾರಿಗೋ ಎಳ್ನೀರೇ ಕೊಟ್ಬಿಡ್ತಂತೆ. ಮೊನ್ನೆ ಇನ್ನೊಂದು ವಾರದಿಂದ ಎಲ್ಲ ಕೊಟ್ಬಿಡ್ತಂತೆ. ಅಲ್ಲ ಕಣ, ನಿಮ್ಮ ಅಪ್ಪ ಮತ್ತೆ ಇಷ್ಟೊಂದು ದುಡ್ಡನ್ನ ಏನ್ ಮಾಡೈತೆ ಅಂತ ನನಗಂತೂ ಅರ್ಥನೇ ಆಯ್ತಿಲ್ಲ. ಎಲ್ಲ ಸಾಲ ಮಾಡೈತೆ, ಹಿರಾಪರದೆಲ್ಲ ಮಾರ್ತೈತೆ ಅಂದ್ರೆ ಏನ್ಲ ಅರ್ಥ? ಏನ್ಲ? ಅದು ಕೇಳೋದು ನಮ್ಮ ಅಪ್ಪ ಹೇಳ್ತು, ಎಲ್ಲ ನಿನ್ನ ಹೆಸರಿಗೆ ಮಾಡಿಸ್ಕ ಅಂತ. ನಾನೇ ಕೇಳಲಿಲ್ಲ, ಗಂಡ ಅಂತ ನಂಬಿಟ್ಟು ಹಾಳಾಗ ಆಳ್ ಬಿದ್ದೋದೆ. ಸರಿ ಅದು ಬಿಡು, ಹಾಲಿನ ಡೈರಿಗೆ ಹೋಗ್ಬಿಟ್ಟು ಹಾಲಿನ ದುಡ್ಡಾದ್ರೂ ಇಸ್ಕೊಂಬಿಟ್ಟು ಬಾರ್ಬೇಕಿತ್ತಾನೆ ನೀನು. ಅಮ್ಮ, ಹಾಲಿನ ದುಡ್ಡೆಲ್ಲ ಇಸ್ಕೊಂಡಿದ್ದು ಆಯ್ತು, ನಾವು ಜೈಲಿಂದ ಬರೋಷ್ಟೊತ್ತಿಗೆ ಹಸುಗಳನ್ನೆಲ್ಲ ಮಂಗಮಯ ಮಾಡಿದ್ದು ಆಯ್ತು. ಅಪ್ಪ ಹಸುನೆಲ್ಲ ಮಾರಾಕೈತೆ ಕಣಮ್ಮ. ಅತ್ತೆ, ನಾನು ನಿಮ್ಮ ಮಗಳು ಇಬ್ರು ಹನಿಮೂನ್ಗೆ ಹೋಗ್ಬೇಕು. ಒಂದು 2-3 ಲಕ್ಷ ಕೊಟ್ರೆ ಇಬ್ರು ಹನಿಮೂನ್ಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀವಿ. ಏನು ಹನಿಮೂನು? ಮದುವೆ ಆಗಿ ಈ ವರ್ಷ ಆದ್ಮೇಲೆ ಹನಿಮೂನು? ನಮ್ದೇ ಇಲ್ಲೊಂದು ಮೂನ ಕುಂತೈತೆ. ನಿಮ್ಮಪ್ಪ ಏನೇನು ಲೆಕ್ಕ ಮಾಡಿಕೋನೋ, ಏನೇನು ಕತೆನೋ, ನನಗಂತೂ ಒಂದಿಷ್ಟು ಗೊತ್ತಿಲ್ಲ. ಬರೋ ವರ್ಷಕ್ಕೆ ಏನು ಉಳುಬಾಳಿಸ್ತಿಲ್ದಿದಂಗೆ ಮಾರಾಕವನೆ. ನಿಮಗೆ ನೋಡಿದ್ರೆ ಹನಿಮೂನ್ ಚಿಂತೆನಾ? ಲೇ ಮಗಳೇ, ನಿಮ್ಮಪ್ಪ ಏನು ಮಾಡವನೆ, ಎತ್ತು ಮಾಡವನೆ ಅಂತ ಫಸ್ಟ್ ತಿಳ್ಕೊಳ್ಳೋದು ಬಿಟ್ಬಿಟ್ಟು ಇದು ಏನ್ಲೇ ನಿಂದ ಅವತಾರ? ಹನಿಮೂನ್ ಅಂತ ಹನಿಮೂನು, ನಿಮ್ಮ ಮನೆ ಕಯ ದುಡ್ಡೆಲ್ಲ ಎಗರ್ಸವ್ ನಿಮ್ಮಪ್ಪ ಅಲ್ಲಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ನಿನ್ನ ಕಳೆ ಹೊಸಿ. ಏನೋ ಮದುವೆ ಆದಾಗಿಂದ ಒಂದು ಗಳಿಗೇನು ಸುಖವಾಗಿಲ್ಲ ನಾನು ನನ್ನ ಗಂಡ. ಈಗಿನ್ನೂ ಒಂದಾಗಿದ್ದೀವಿ, ಏನೋ ಸಂದಕಿರೋಣ, ಇಬ್ರು ಖುಷಿಯಾಗಿರೋಣ ಅಂತ ಅನ್ಕೊಂಡ್ರೆ ಅದನ್ನು ಹಾಳು ಮಾಡ್ತೀನಮ್ಮ ನೀನು. ನಿನಗೆ ನಾನು ಖುಷಿಯಾಗಿರೋದು ನಿನಗೆ ಇಷ್ಟ ನೆನೆಯೇ ಇಲ್ವಾ? ನಾನು ನಿನ್ನ ಅಳಿಯ ಇಬ್ರು ಖುಷಿಯಾಗಿ ಟ್ರಿಪ್ ಹೊಡ್ಕೊಂಬಿಟ್ಟು ಬರೋದು ನಿಂಗೆ ಇಷ್ಟನೇ ಇಲ್ವಾ ಹೇಳು? ನಿಂಗೆ ನನ್ನ ಮೇಲೆ ಪಿರುತ್ತಿ ಇದ್ದಿದ್ರೆ ಇಂಥ ಮಾತಾಡ್ತಿರ್ಲಿಲ್ಲ. ಏನಾಯ್ತದೆ, ಒಂದು 4 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ವಿಮಾನದಾಗ ಹೋಗ್ಬಿಟ್ಟು ಬರ್ತೀವಿ. ಎಲ್ಲರೂ ಆಡ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನು ನೋಡ್ಬಿಟ್ಟು. ಈಗ ಇನ್ನೂ ಆಡ್ಕೊಂಡಾಗಂಗೆ ಮಾಡ್ತಾ ಇದೀಯ ನೀನು? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನನ್ನ ಗಂಡ ವಿಮಾನದಾಗೇನೆಯಾ ನಿಮ್ಮನ್ಗೆ ಹೋಗ್ಬಿಟ್ಟು ಬರ್ತೀವಿ. ಹಣ ನೀನಾರ ಹೇಳು, ನೀನಾರ ಕಾಸು ಕೊಟ್ಬಿಟ್ರೆ ಸರಿ, ಇಲ್ಲ ಅಂದರೆ ನಾನು ನನ್ನ ಗಂಡಸಿ ಏನಿಲ್ಲ. ಅಮ್ಮ, ನನಗೆ ಗೊತ್ತಿರೋ ಸಿಟ್ಟಿಗೆ ಆಯ್ತೋಗೆ, ಆಯ್ತೋಗು, ಎಲ್ಲ ಅಂತ ಅಡ್ಜಸ್ಟ್ ಮಾಡ್ತೀನಿ ಹೋಗು. ನಿಮ್ಮ ಅಪ್ಪಿನ ಎಲ್ಲೆಲ್ಲಿ ಏನೇನು ಮಾರಕವನ್ನ ಫಸ್ಟ್ ನೋಡ್ಬೇಕು, ಹೋಗಿ ಹೋಗು. ಸುಮ್ಮನೆ ತಲೆ ಕೆಡಿಸ್ಬೇಡ. ಇಲ್ಲಿ ವಿಮಾನದಾಗ ಹೋಯ್ತಾಳ, ವಿಮಾನದಾಗೆ ನಂದಲ್ಲಿ ಏನಾಯ್ತದೆ, ಪುಟ್ಬಾತ್ ಆಯ್ತದೆ, ನಾವು ಅಂತ ಯೋಚನೆ ಮಾಡ್ತಿದ್ದೀವಿ. ಪುಟ್ಬಾತಿನಾರ ಆಗೋಯ್ತೀವ ಅಂತ ಹೇಳ್ಬಿಟ್ಟು ಅಂತದ್ರಾಗ ನೀನು ನಿಮ್ಮನ್ನು ಪನಿಪುನ ತಂದ್ಕೊಂಡು ಕುಂತಿದ್ಯಲ್ಲ. ಆಯ್ತು ಬಿಡು, ಒಂದು ಕಿಡ್ನಿ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ ನಿಮಗೆ. ಹೋಗು, ನೆಮ್ಮದಿ ನೀನು ನಿನ್ನ ಗಂಡ ಇಬ್ರು ಆರಾಮಾಗಿ ಓಡಾಡ್ಕೊಂಬಿಟ್ಟು ಬಾ ಹೋಗ್ರಿ. ನಾನು ಹೇಳಿಲ್ವೇನ್ರಿ, ನಮ್ಮ ಅಮ್ಮಂಗೆ ನಾನು ಅಂದರೆ ಪಿರಾಣ. ನನಗೋಸ್ಕರ ನಮ್ಮಮ್ಮ ಏನು ಬೇಕಾದ್ರೂ ಮಾಡ್ತದೆ. ಇನ್ನು ನಿಮ್ಮನ್ನು ಕಾಸು ಕೊಡೋಕ್ಕಿಲ್ಲ ಅಂತದ ನಾನು ಹೇಳಿಲ್ವ ನಿಮಗೆ? ಆಗ್ಲೇನೆ ನಮ್ಮಮ್ಮ ಕೊಟ್ಟೇ ಕೊಡ್ತದೆ, ಹೋಗೋಣ ಅಂತ ಹೇಳ್ಬಿಟ್ಟು. ಮತ್ತೆ ಓಡಾಡ್ಕೊಂಡು ಖುಷಿಯಾಗಿ ಬರೋದೇ ನಿನ್ನ ಕೆಲಸ. ಅದೇನೋ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು ಅಂತಿದ್ರಲ್ಲ, ಅದೇ ವಿಮಾನ ಟಿಕೆಟು. ಬಿರ್ನ ಬುಕ್ ಮಾಡಿ ವಿಮಾನ ಟಿಕೆಟಾ? ಹಾ, ಈಗಲೇ ಮಾಡ್ತೀನಿ. ನಿಮ್ಮಮ್ಮ ಕಾಸು ಕೊಟ್ಟಿದ ತಕ್ಷಣ ಮಾಡ್ಬಿಟ್ಟು ಎಲ್ಲಿಗೆ ಹೋಗೋಣ? ದುಬೈಗೆ ಹೋಗೋಣ, ಇಲ್ಲ ಅಂದರೆ ಸಿಂಗಾಪುರ್ಗೆ ಹೋಗ್ಬಿಟ್ಟು ಬರೋಣ? ಬೇಡ, ಅಲ್ಲಿಗೂ ಬೇಡ. ಅದೆಲ್ಲಿ ಅಂತ ಅಂದರೆ ಥಾಯ್ಲೆಂಡ್ಗೆ ಭಾಳ ಕಮ್ಮಿ ಆಯ್ತದೆ. ನಾನು ನೀನು ಅಲ್ಲಿಗೆ ನೀವು ಹೋಗ್ಬಿಟ್ಟು ಬರೋಣ. ಒಂದು 40 ಫೋಟೋ ತೆಕ್ಕೊಬಿಟ್ಟು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಹಾಕಬೇಕು. ಜೈ, ಇಲ್ಲಿಂದ ನೀವು ಹೋಗ್ಲಿಲ್ಲ ಅಂತಂದ್ರೆ ನಂಗೆ ಪಿತ್ತ ನೆತ್ತಿಗೆರಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ತಲೆ ಕೆಡಿಸ್ಬೇಡಿ, ನನಗೆ ಗೊಬ್ಬರ ಮಾಡೋಕ್ಕೆ. ಹೋಯ್ತಾಡ್ರಿ ಇಲ್ಲಿಂದ. ಮೈಯೆಲ್ಲ ಉರಿಸ್ತಾವಿಲ್ಲಿ ನಿಂತ್ಕೊಂಡು. ಕೊಟ್ಟು ಸಾಯ್ತೀನಿ ಅಂತ ಹೇಳಿದ್ನಲ್ಲ, ಇನ್ನು ಯಾಕಲೇ ತಲೆನೋವು ಇಸ್ಕೊಂಡು ನಿಂತಿದ್ದೀರಾ ಇಲ್ಲಿ? ಹೊಳಿ ಅಂದರೆ ನೀವು ಹೋಗಿ ಹೊಸ ಈಚೆ ಕಡೆ ಮಾತಾಡ್ಕೊಳ್ಳಿ. ನಂದು ಏನೋ ಇಲ್ಲಿ ಉರ್ದೋಯ್ತೈತೆ ಇವ್ರಿಗೊಬ್ರು. ಬನ್ನಿ, ನಮ್ಮಮ್ಮ ಜೈಲಿಂದ ಬಂದಿರೋದಕ್ಕೆ ಹೊಸಿ ತಲೆ ಬಿಸಿಯಾಗಿರ್ತದೆ. ತಣ್ಣಗಾದ್ಮೇಲೆ ಆಮೇಕಿಂದ ಬರೋಣ. ನಮ್ಮ ಅಮ್ಮನ ಮನಸ್ಸು ಬೆಣ್ಣೆ, ಮಕ ಮಾತ್ರ ಕೆಂಪು ಕೆಂಡ, ಮನಸ್ಸೆಲ್ಲ ಬೆಣ್ಣೆ. ಬನ್ನಿ ಹೋಗೋಣ, ಬನ್ನಿ. ಹಾಂ ಬಾ, ಇವಾಗ ಒಂದು ರೌಂಡು ನಿಮ್ಮ ತೋಟದಾಗ ಓಡಾಡ್ಕೊಂಡು, ನಿಮ್ಮ ತೋಟದಾಗೆಲ್ಲ ಅಡ್ಡಾಡ್ಕೊಂಡು ಜೊತೆಯಾಗಿ ಬರೋಣ ಬಾ. ನಿಮ್ಮ ಅಮ್ಮ ಕಾಸು ಕೊಡೋ ಗಂಟನೂ ಇಲ್ಲೇ ಅಡ್ಡಾಡ್ತಿರೋಣ, ಸರಿನಾ? ಕ್ಷಮಿಸ್ಬಿಡು ಚಿನ್ನ, ನೀನು ಬೋಲಾಪಾರ್ಥ ಮಾಡ್ಕೊಬಿಟ್ಟು ನಿನ್ನಂತೂ ಬೋಲ್ ಬೇಜಾರು ಮಾಡ್ಬಿಟ್ಟೆ. ಇನ್ನು ಮೇಲೆ ಖುಷಿಯಾಗಿ ಈ ದೊಡ್ಡ ಮನೆಗೇನೆ ಚೆನ್ನಾಗಿರೋಣ. ನಮ್ಮ ಅಮ್ಮನೂ ಹೋಗೈತೆ, ಹಳೆ ಮಂತಕ್ಕೆ ಹೋಗೈತೆ. ಅಲ್ಲಿರೋದೆಲ್ಲ ಮಾರ್ಬಿಟ್ಟು ಇಲ್ಲಿಗೆ ಏನೇ ಬುತ್ತೀನಿ ಅಂತ ಹೇಳ್ಬಿಟ್ಟು ಹೋಗೈತೆ. ಹೆಂಗಿದ್ರು ನಾವೆಲ್ಲ ಜೊತೆಯಾಗಿರ್ಬೇಕಲ್ವಾ? ಜೇನು ಗೂಡಿನ ಸಂಸಾರ ನಮ್ಮದು ಅಲ್ವೇನಮ್ಮ? ಹತ್ತೇನು ನಮ್ಮ ಜೊತೆನೇ ಇರಲಿ. ಜೇನಿನ ಗೂಡು ನಾವಿಲ್ಲ, ಬೇರೆ ಆದರೆ ಜೇನಿಲ್ಲ. ಟುಟುಟು ಟುಟುಟು ಟುಟುಟು. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಟುಟುಟು 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 ಟುಟುಟು. ಮಕ್ಕ ನಾಯ್ನೆಕ್ಕ, ಇಲ್ಲಿ ನಾನು ಸಾಯ್ತಾ ಇದ್ದೀನಿ. ಇವಳಿಗೋ ನಿಮ್ಮೂನಂತ ನಿಮ್ಮೂನು. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡೋದು? ಲೋ ಮಗನೇ,
ಹೇಳಮ್ಮ. ಅಮ್ಮ, ಈಗಲೇ ಕಾಸಿಲ್ಲ, 10 ರೂಪಾಯಿ ಇಲ್ಲ ಅಂತಂದ್ರೆ ಗೊನಿಮೂನು ಬೇರೆ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನೀನು ತಲೆ ಕೆಟ್ಟಿಲ್ಲ ತಾನೇ? ಸುಮ್ಮನೆ ತಿರ್ಗಿ ಆಮೇಗಿನ ಕೊಟ್ಬಿಟ್ಟು ಅದು ಇದು ಅಂತ ಮಾತಾಡ್ಬೇಡ ನೀನು. ಅದು ಏನಾಯ್ತು ದುಡ್ಡು? ಅಪ್ಪ ಎಲ್ಲೋ 1 ರೂಪಾಯಿ ಬಿಟ್ಟಿಲ್ಲ ಕಣಮ್ಮ. ಎಲ್ಲ 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 ಕಡೆನೂ ಎತ್ಕೊಬಿಟ್ಟೈತೆ. ವಸ್ತುಗಳೆಲ್ಲ ಮಾರಾಕೈತೆ. ತೆಂಗಿನಕಾಯಿ ಅಂತೂ ಏನು ಬಿಟ್ಟಿಲ್ಲ. ಎಳ್ನೀರು ಪಳ್ನೀರು ಎಲ್ಲ ಮಾರಾಕ್ಬಿಟ್ಟೈತೆ. ಇನ್ನು ಒಡವೆ ಅಂತೂ ಅವಳು ಕೊಡ್ತೀನಿ ಅಂದೋಳು, ಇನ್ನೂ ಕೊಡಲೇ ಇಲ್ಲ. ಆಸ್ತಿ ಪತ್ರ ಎಲ್ಲ ಅಡ ಇಟ್ಬಿಟ್ಟು ಸಾಲ ಮಾಡೈತೆ. ಇನ್ನು ನಮಗೆ ಅಂತ ಉಳಿದಿರೋದು, ನೀನು ಬಡ್ಡಿಗೆ ಬಿಟ್ಕೊಂಡಿದ್ಯಲ್ಲ ಕಾಸು, ಅದೊಂದೇ ನಮಗೆ ಅಂತ ಉಳಿದಿರೋದು. ಅದು ಬಿಟ್ಟು ಬೇರೆ ಇನ್ನೇನು ಉಳ್ದೇ ಇಲ್ಲ ಅಮ್ಮ. ನೋಡು ಏನು ಮಾಡ್ತೀಯೋ. ಅಯ್ಯೋ ಮಗನೇ, ನಿಮ್ಮಪ್ಪ ಎಲ್ಲ ಹಿಂಗೇನೆ ಒಂದೇ ಸಲ ಎಲ್ಲನೂ ಹಿಂಗೆ ಮಾರಾಕ್ಬಿಟ್ರೆ ಏನೋ ಮಾಡಬೇಕು. ಏನು ಮಾಡ್ದ ನಿಮ್ಮಪ್ಪ ಇಷ್ಟೊಂದು ಕಾಸನ್ನ ಅಂತ ಕೇಳಿದ್ರೆ ಟ್ರಿಪ್ಪು 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 ಅಂತಾನೆ. ಏನು ಟ್ರಿಪ್ ಹೋಗಿರ್ತಾನೆ ಅಂತ ಅಷ್ಟೊಂದು? ಅಮ್ಮ, ಈಚೆ ಕಡೆ ಎಲ್ಲ ವಿಚಾರಿಸಿ ನೋಡಿದ್ರು ಅವ್ರ ಫ್ರೆಂಡಿಗೆ ಸಮೇತ ಯಾರಿಗೂ ಗೊತ್ತಿಲ್ಲ ಅಮ್ಮ. ಏನು ಮಾಡ್ತಾವನಿ ಇವನು, ಏನು ಬಿಡ್ತಾವನಿ ಅಂತ ಅವ್ರ ಫ್ರೆಂಡ್ಸ್ಗಳಿಗೆ ಸಮೇತ ಹೇಳಿಲ್ಲ ಅಪ್ಪ. ಅದೇನು ಸೀಕ್ರೆಟ್ ಮೇಂಟೈನ್ ಮಾಡ್ಕೊಳ್ಳೋದು ಏನು ಮಾಡ್ತಾವ್ರೋ ಗೊತ್ತಿಲ್ಲ ನನಗಂತೂ. ಅಂತೂ ಯಾರಿಗೂ 10 ಪೈಸದು ಏನು ಬಿಟ್ಟೇ ಕೊಟ್ಟಿಲ್ಲಮ್ಮ. ಇನ್ನು ಉಳಿದಿರೋದು ಏನು ಉಳ್ದೈತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಡವೆ, ದುಡ್ಡು, ಹಸುಗಳು. ಅಮ್ಮ, ಕುರಿಗಳು ಸಮೇತ ಇಲ್ಲ ಕಣಮ್ಮ. ಕುರಿಗಳು ಸೇರ್ ಮಾರಾಕೈತಂತೆ. ಅಯ್ಯೋ ದೇವ್ರೇ, ಒಂದು ನಿಮಿಷ ಇರಲ್ಲ ಇಲ್ಲಿ. ಬೆಳ್ಳಿ ಸಾಮಾನುಗಳು ಅಂತ ಹೇಳ್ಬಿಟ್ಟು ಮನೆಗೆ ಇಕ್ಕಿದ್ದೆ, ಅವನ ಅವ್ವ ಇಲ್ವ ನೋಡ್ಕೊಬಿಟ್ಟು ಬರ್ತೀನಿ. ನನಗಂತೂ ತಲೆ ಕೆಟ್ಟೋಗೈತೆ. ನಮ್ಮಪ್ಪ ಏನು ಮಾಡ್ತೋ ಎಲ್ಲಾನು ಇಷ್ಟೊಂದೆಲ್ಲ ಮಾರ್ಕೊಂಡು ಏನು ಮಾಡ್ತೈತೆ? ಬರೀ ಟ್ರಿಪ್ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಯಾರಾದರೂ ಇಷ್ಟೊಂದು ಮಾರಾಟ ಮಾಡ್ತಾರಾ? ಬರೀ ಟ್ರಿಪ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಏನೋ ಇರಬೇಕು. ನನಗಂತೂ ಅರ್ಥ ಆಗ್ತಿಲ್ಲ. ಅರ್ಥ ಆದಾಗಂತೂ ಬಿಡಲ್ಲ. ಇನ್ನು ನನ್ನ ಹೆಂಡತಿ ಇಲ್ಲೋದ್ಲು, ಮನೆನಾಗಿಲ್ವಲ್ಲ. ತವ್ರ ಮನೆಗೆ ಏನಾದರೂ ಹೋಗ್ಬಿಟ್ಟು ಸೆಟ್ಲಾಗ್ಬಿಟ್ಟವಳ? ಸೆಟ್ಲಾಗಿರ್ತಾಳೆ ಅನ್ನಿಸ್ತದೆ. ತವ್ರ ಮನೆಗೆ ಹೋಗಿರ್ತಾಳೆ. ಅಯ್ಯಯ್ಯೋ ಮಗನೇ, ಅಯ್ಯೋ ಮಗನೇ, ಅಯ್ಯೋ 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 ಮಗನೇ, ಮನೆಯಾಗಿದ್ವಲ್ಲ ಬೆಳ್ಳಿ ಸಾಮಾನು ಏನೂ ಕಾಣ್ತಾ ಇಲ್ಲ ಕಣ್ಮಗ. ಏನೋ ಬೆಳ್ಳಿ ಸಾಮಾನುಗಳು ಕಾಣ್ತಾ ಇಲ್ವಾ? ನೀನೇ 2 ಕೆಜಿನೋ 3 ಕೆಜಿನೋ ತಗೊಂಡಿದ್ದೆ ಅಲ್ವೇನಮ್ಮ? ತಗೊಂಡಿದ್ದೆ, ಆದರೆ ಏನು ಕಾಣ್ತಾನೆ ಇಲ್ಲ. ಒಂದು ಕಾಣ್ತಿಲ್ಲ ಕಣಮಗ. ದೇವ್ರ ಸಾಮಾನಿಗೆ ಅಂತ ಎಷ್ಟು ಹಾಕೊಬಿಟ್ಟು ಬಂದಿದ್ದೆ. ನಿಮ್ಮ ಅಪ್ಪ ಸದ್ಯ ಹುಣ್ಣಕ್ಕೆ ತಟ್ಟೆ ಲೋಟ ಬಿಟ್ಟವನೇ ಬಿಟ್ಟರೆ ಇನ್ನೇನೂ ಬಿಟ್ಟಿಲ್ಲ. ನಿಮ್ಮಪ್ಪ ಬರಲಿ ಮನೆಗೆ, ಏನಾಯಿತು ಎತ್ತಾಯಿತು ಅಂತ ನಾನು ಕೇಳಲೇಬೇಕು. ಇಲ್ಲ ಅಂತಂದರೆ ಆಗೋದೇನೇ ಇಲ್ಲ. ಏನು ಮಾಡೋದಪ್ಪ ಈಗ? ನನಗಂತೂ ತಲೆ ಕೆಟ್ಟು ಕೆರೆ ಹಿಡಿತೈತೆ. ನೋಡು, ವಿಚಾರಿಸ್ಕಬಾ ಅಂತ ಹೇಳಿದ್ದೀನಿ ಎಲ್ರಿಗೂ. ಏನು ಮಾಡಿರ್ಬೋದು ನಿಮ್ಮಪ್ಪ ಕಾಸನ್ನ ಅಂತ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಮಗನೇ, ಏನಾಯಿತು ಅಂತ ಹೇಳ್ಬಿಟ್ಟು ನೋಡೋಣ. ನಮಗೂ ಟೈಮ್ ಬರ್ತೈತೆ. ನಿಮ್ಮ ಅಪ್ಪನ ಸರಿಯಾಗಿ ಹಿಡ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ರುಬ್ಬಬೇಕು. ಆವಾಗೇನೆ ಎಲ್ಲ ಎಲ್ಲೆಲ್ಲವೆ ಅಂತ ಬಾಯಿ ಬಿಡೋದು. ಇಲ್ಲಾಂದರೆ ಹಬ್ಬೆ ಪಾಲಿಗಳಾಗೋಗ್ಬಿಡ್ತೀವಿ ಕಣ. ನೀನು ಸುಮ್ಕಿರಮ್ಮ, ಎದುರಿಸ್ಬೇಡ. ನಂಗೆ ಸುಮ್ಮನೆ ತಿರ್ಗ ಹಬ್ಬೆ ಪಾಲಿಗಳಾಗೋಯ್ತೀವಿ ಹಂಗೆ ಹಿಂಗೆ ಅಂತ ಎದುರಿಸ್ಬೇಡ ನೀನು. ಈಗಲೇ ತಲೆ ಕೆಟ್ಟು ಕ್ಯಾರ ಹಿಡ್ದೈತಿ. ಇನ್ನು ಅದ್ರಾಗ ಬೇರೆ ಹಬ್ಬೆ ಪಾಲಿಗಳಾಯ್ತೀವಿ ಅಂತ ಬೇರೆ ಹೇಳ್ತಿದ್ದೀಗ. ಸುಮ್ಕಿರು, ನಾವೇನು ಹಬ್ಬೆ ಪಾಲಿಗಳಾಗಕ್ಕಿಲ್ಲ. ಆಗೋರು ಆಯ್ತಾರೆ. ಈಗ ಆಸ್ತಿ ಅಂತೂ ಮಾಡಿಲ್ಲ ತಾನೇ, ಸುಮ್ಮನೆ ಇರು. ನೋಡೋಣ. ನೀನು ಕೂತ್ಕ. ಇನ್ನೊಂದ್ಸಲ ಹೋಗ್ಬಿಟ್ಟು ಅಲ್ಲ ಹತ್ರ ಇನ್ನೂ ಏನೇನು ಮಾರಾಕೈತೋ ನೋಡ್ಕೊಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನನ್ನ ಗಂಡ ಕೊಟ್ನಲ್ಲಪ್ಪ ಕೈನ, ಕೊಟ್ನಲ್ಲಪ್ಪ ಗಂಟ್ಲು ಕಟ್ಟಿಗೆನ. ಏನಪ್ಪ ಮಾಡೋದು? ಅಯ್ಯೋ ಸರಿಯಾಗಿ ಇಕ್ಕುದ್ನಲ್ಲಪ್ಪ ಗಂಟ್ಲು ಕಟ್ಟಿಗೆ ನನಗೆ ಬಾಯಿಗೆ. ನನ್ನ ಗಂಡ ಹಾಳಾದ ನನ್ನ ಮಗ ಎಲ್ಲ ಮಾರ್ಕೊಂಡು ಅದು ಎಲ್ಲಿ ಹೋಗ್ಬೇಕು ಅಂತ ಪಿಲಾನ್ ಮಾಡೋನು ನಾಕಾಣಿ. ಇಲ್ಲ ಇನ್ನೊಬ್ಬಳನ್ನ ಸೆಟಪ್ ಗಿಟಪ್ ಮಾಡ್ಕೊಬಿಟ್ಟವನ ಅಂತ ಮಾಡ್ಕೊಂಡಿರ್ತಾನೆ. ನಂಬಕ್ಕಾಗಕ್ಕಿಲ್ಲ. ಲೋಪರ್ ನನ್ನ ಮಗ.